ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಒಂದು ಎಗ್ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮೊದಲೇ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನಿವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಬಳಸ್ಬೋದು, ಎರಡು ಕೂಡ ಬಳಸ್ಬೋದು. ನಿಮಗೆ ಹೇಗೆ ಕನ್ವೀನಿಯನ್ಸ್ ಅನಿಸುತ್ತೋ ಆ ಥರ ನೀವು ಮಾಡ್ಕೋಬೋದು. ಬರೀ ತುಪ್ಪದಲ್ಲೇ ಮಾಡ್ಕೋಬೋದು, ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ರುಚಿ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ತುಪ್ಪನ ಬಳಸಬಹುದು. ಸೊ ನಾನಿಲ್ಲಿ ಆಲ್ರೆಡಿ ತುಪ್ಪ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ಕರಗ್ತಾ ಇದೆ. ನಾನು ಇಲ್ಲಿ ಜೊತೆಗೆ ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಈ ರೆಸಿಪಿ ಟ್ರಸ್ಟ್ ಮೀ ತುಂಬ ರುಚಿಯಾಗಿರುತ್ತೆ. ಇದೇ ಮೆಥಡಲ್ಲಿ ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ನೀವು ಫ್ರೀಯಾಗೆ ಲೈಕ್ ಮಾಡ್ಬೋದು, ಫ್ರೀಯಾಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ಫ್ರೀಯಾಗಿ ಶೇರ್ ಮಾಡ್ಬೋದು. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೆನ್ಯೂನಾಗಿ ನಾನು ಮಾಡ್ತಾ ಇರೋ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸರಿನಾ? ಸೊ ಇದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಏನೇ ರೆಸಿಪೀಸ್ ಮಾಡಲಿ ಎಲ್ಲ ನಮ್ಮ ಹೇಳ್ಕೊಟ್ಟಿರೋದೇ. ಆದರೆ ಟ್ರಸ್ಟ್ ಮೀ ರುಚಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಆದರೆ ಅಮ್ಮ ಮಾಡಿದ ಥರ ಇರೋಲ್ಲ, ನನ್ನ ಕೈ ರುಚಿ ಥರ ಇರುತ್ತೆ. ಪ್ರತಿಯೊಬ್ಬರ ಕೈ ರುಚಿನೂ ಡಿಫ್ರೆಂಟಾಗಿರುತ್ತೆ. ಅದೇ ಅಡುಗೆ ವಿಶೇಷತೆ ಅಂತ ಹೇಳ್ಬೋದು. ಸೊ ಅಮ್ಮ ಮಾಡಿದ ಥರ ಯಾರಿಗೂ ಕೂಡ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅವ್ರ ಕೈ ರುಚಿನೇ ಬೇರೆ, ನಮ್ಮ ಕೈ ರುಚಿನೇ ಬೇರೆ ಆಗುತ್ತೆ. ಬಟ್ ಏನಂದರೆ ಒಂದು ವಿಷಯ, ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಪ್ರೀತಿಯಿಂದ ಮಾಡಬೇಕು ಅಷ್ಟೇ. ಈಗ ಮಸಾಲ ಹಾಕ್ಕೊಂಡಿದ್ದೀವಿ, ಅದನ್ನು ನೀಟಾಗಿ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಇಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಪುಡಿನೂ ಬಳಸ್ಬೋದು. ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ನಾನಿಲ್ಲಿ 2 ಬಳಸ್ತಾ ಇದ್ದೀನಿ. ನಾನು ಬಳಸ್ತಾ ಇರೋ ಹಸಿರು ಮೆಣಸಿನ್ಕಾಯಿ ಏನು ಖಾರ ಇಲ್ಲ, ಸೊ ಹಾಗಾಗಿ 3 ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಖಾರ ಇದ್ದರೆ ನೋಡ್ಕೊಂಡು ಬಳಸ್ಕೊಳ್ಳಿ. ಸೊ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದ್ದರೆ ಯಾವುದೇ ರೆಸಿಪಿ ಆದರೂ ಚೆನ್ನಾಗಿರುತ್ತೆ. ಹಾಗೆ ಪ್ರೀತಿಯಿಂದ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡಿದ್ರೆ ಚೆನ್ನಾಗೇ ಇರುತ್ತೆ. ನಮ್ಮಮ್ಮ ಯಾವಾಗಲೂ ಇದನ್ನೇ ನನಗೂ ಹೇಳಿರೋದು. ಅವರು ಕೂಡ ಅದೇ ಥರ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಅಡುಗೆ ಮಾಡ್ತಾರೆ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಅದು ಒಂದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ ಎಲ್ಲ ರೆಸಿಪೀಸ್ಗೂ. ಸೊ ನಾನು ಕೂಡ ಅಷ್ಟೇ, ನಾನು ಮಾಡೋ ಎಲ್ಲ ಪ್ರತಿಯೊಂದು ರೆಸಿಪಿನ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ತುಂಬ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತೀನಿ. ನನಗೂ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಇಷ್ಟಪಡ್ತಾರಲ್ಲ ಅಂತ ಏನಾದರೂ ವೆರೈಟಿಯಾಗಿ ಮಾಡೋಣ ಅಂತ ಕೂಡ ಆಲೋಚನೆ ಬರುತ್ತೆ. ನೀವು ಏನಾದರೂ ಯಾರಾದರೂ ಪ್ರೀತಿಯಿಂದ ಮಾಡಿಕೊಟ್ರೆ ದಯವಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಹೀಗಿತ್ತು, ಹೀಗೆ ಮಾಡ್ಬೋದಿತ್ತು, ನನಗೆ ಈ ಥರ ಮಾಡಿದ್ರೆ ಇಷ್ಟ ಅಂತ ನೀವು ಹೇಳಿದ್ರೆ ಅವರು ಕೂಡ ಮಾಡಿಫೈ ಮಾಡ್ಕೊಳ್ತಾರೆ. ಅವರು ಕೂಡ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ತೋರಿಸಿ ಬೇರೆದನ್ನೆಲ್ಲ ಮಾಡ್ತಾರೆ, ಅಡುಗೆಗಳನ್ನ ಮಾಡಿ ಬಡಿಸ್ತಾರೆ, ಚೆನ್ನಾಗಿರುತ್ತೆ. ಸೊ ಈಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ನೀವು ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಟೊಮೆಟೊನ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಂಗಿದ್ರೆ ಹಾಗೂ ಕೂಡ ಹಾಕ್ಕೋಬೋದು, ಪ್ಯೂರಿ ಕೂಡ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನೋಡಿ, ಹಾಗೆ ಸುಮ್ಮನೆ ಆಗಿಬಿಡ್ಬೇಡಿ, ಲೈಕ್ ಮಾಡಿ, ಓಕೆನಾ? ಸೊ ಈರುಳ್ಳಿ ಎಲ್ಲ ಈಗ ಬೆಂದಾಗಿದೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕೊತ್ತಂಬರಿ ಕಾಳು ಪುಡಿ ಇಲ್ಲ ಅಂದರೆ ನೀವು ಸ್ಟಾರ್ಟಿಂಗ್ ಏನು ಗ್ರೈಂಡ್ ಮಾಡ್ಕೊತೀರಾ ಗ್ರೀನ್ ಪೇಸ್ಟು, ಅದಕ್ಕೆ 1 ಚಮಚ ಕೊತ್ತಂಬರಿ ಕಾಳು ಹಾಕ್ಕೊಂಬಿಡಿ, ಸರಿನಾ? ಸೊ ಇತ್ತು ಅಂದರೆ ಈ ಟೈಮಲ್ಲಿ ಎಣ್ಣೆಲಿ ಬಡಿಸ್ಕೊಂಬಿಡೋದು. ನಮ್ಮ ಹತ್ರ ಮಸಾಲ ಯಾವುದೂ ಇಲ್ಲ ಅಂದರೆ ಆ ಥರ ಗ್ರೈಂಡೇ ಮಾಡ್ಕೋಬೋದು. ಈಗೇನು ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಚಿಕ್ಕ ಟೊಮೆಟೊನ ಬಳಸ್ತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ರೈಸನ್ನು ಬಳಸ್ತಾ ಇದ್ದೀನಿ. ನೀವು ನೋಡಿಕೊಂಡು ನೀವೆಷ್ಟು ರೈಸ್ ಬಳಸ್ತಾ ಇದ್ದೀರಾ ಅದಕ್ಕೆ ತಕ್ಕಾಗೆ ಈರುಳ್ಳಿ ಟೊಮೆಟೊ ಎಲ್ಲ ನೀವು ಹಾಕ್ಕೊಳ್ಳಿ.
ಇದೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅವಸರವಾಗಿ ಯಾವ ಅಡುಗೆನೂ ಕೂಡ ಮಾಡೋಕ್ಕೋಗ್ಬೇಡಿ. ಹಂಗೆ ಮಾಡೋದ್ರಿಂದ ಹಸಿ ಹಸಿಯಾಗಿ ಹಾಗೇ ಇದ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಅಡುಗೆ ಮಾಡೋದ್ರಿಂದ ರುಚಿಯಾಗಿ ಅಚ್ಚುಕಟ್ಟಾಗಿ ಅಡುಗೆ ಆಗುತ್ತೆ. ಅವಸರದಲ್ಲಿ ಮಾಡೋವಂಥ ಅಡುಗೆಗಳೇ ಬೇರೆ ಇರುತ್ತೆ. ಅದನ್ನು ಅವಸರದಲ್ಲಿ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸಿಂದ ಮಾಡೋವಂಥ ಅಡುಗೆಗಳೇ ಬೇರೆ ಇರುತ್ತೆ. ಅದಕ್ಕೆ ಅದರದೇ ಆದಂಥ ಟೈಮ್ನ ಅದು ತಗೊಳ್ಳುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ನಾನು 1 ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 4 to 5 ಟೇಬಲ್ ಸ್ಪೂನ್ ಮೊಸರನ್ನ ಬಳಸ್ತಾ ಇದ್ದೀನಿ. ನೀವು ಮೊಸರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬಿರಿಯಾನಿ ಏನಿರುತ್ತಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ, ಡ್ರೈ ಅನಿಸಲ್ಲ ಎಲ್ಲ ಕೂಡ. ಸೊ ಅದೇ ಇದ್ರ ಸ್ಪೆಷಾಲಿಟಿ. ಹಾಗೆ ಒಂದು ಟೆಕ್ಸ್ಚರ್ ಮತ್ತು ಒಂದು ಫ್ಲೇವರ್ನ ಕೊಡುತ್ತೆ ರೆಸಿಪಿಗೆ. ಸೊ ಹಾಗಾಗಿ ನೀವು ಮೊಸರನ್ನ ಬಳಸಿ ಇಷ್ಟ ಇದ್ದರೆ, ಇಲ್ಲ ನೀವು ಸ್ಕಿಪ್ ಮಾಡ್ಬೋದು. ಮೊಸರು ಕೂಡ ಹಾಕಿದ ಮೇಲೆ ನಾನು ಮುಚ್ಚಿ ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ನೀವು, ಎಲ್ಲ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಎಗ್ನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 6 ಎಗ್ನ ನೀಟಾಗಿ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಎಗ್ ಹಾಕಿ ಚೆನ್ನಾಗಿ ಮಾಡೋಣ ಅಂತ ಹೋದರೆ ಅದು ಖಂಡಿತವಾಗ್ಲೂ ಚೆನ್ನಾಗಾಗಲ್ಲ. ನೀವು ಎಷ್ಟು ಅಕ್ಕಿ ಬಳಸ್ತಾ ಇದ್ದೀರಾ, ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ನೋಡಿಕೊಂಡೇ ನೀವು ಅದಕ್ಕೆ ಸಮ ಪ್ರಮಾಣವಾಗಿ ಎಗ್ನ ಬಳಸಬೇಕಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ತುಂಬ ಇದೆ ಅಂತ ಜಾಸ್ತಿನೂ ಬಳಸಬೇಡಿ, ಅಥವಾ ಕಮ್ಮಿ ಕೂಡ ಬಳಸಿದ್ರು ಕೂಡ ರುಚಿಯಾಗಿರಲ್ಲ. ನಾನು ಯಾವ ಥರ ಲೆಕ್ಕ ಹಾಕ್ಕೊಳ್ತೀನಿ ಅಂದರೆ, ಈಗ 1 ಕಪ್ ಅಕ್ಕಿ ಮಾಡ್ತಾಯಿದ್ರೆ ಅದಕ್ಕೆ ಮಿನಿಮಮ್ ಅಂದ್ರೂ 3 ಮೊಟ್ಟೆ ಬೇಕು. ಮ್ಯಾಕ್ಸಿಮಮ್ ಅಂದರೆ 4 ಹಾಕ್ಕೋಬೋದು. ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕಿಂತ ಕಡಿಮೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರಲ್ಲ. 3 ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ತೀನಿ. 1 ಕಪ್ಪು ಏನು ನಾವು ನೀರು ಕುಡಿತೀವಿ ಕಪ್ ಇರುತ್ತಲ್ಲ, ಆ ಕಪ್ಪಲ್ಲಿ 1/4 ಲೀಟ್ರ್ ಮೆಜರಿಂಗ್ ಕಪ್ ಏನಿರುತ್ತಲ್ಲ ಅದನ್ನು ಹೇಳ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ನೀಟಾಗಿ ಎಗ್ಗಿಂದ ಏನು ಹಸಿ ವಾಸನೆ ಹೋಗಬೇಕು, ಅದಿದ್ದರೆ ತುಂಬಾ ಒಂಥರ ವಾಸನೆ ಬರ್ತಾ ಇರುತ್ತೆ, ತಿನ್ನುವಾಗ ಚೆನ್ನಾಗಿರಲ್ಲ. ಸೊ ಇದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಕೂಡ ಸಿಮ್ಮಲ್ಲಿಟ್ಟು ಮುಚ್ಚಿ ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಸೊ ನಾವಿಲ್ಲಿ ಬಿರಿಯಾನಿ ಮಾಡ್ತಾ ಇರುವಾಗ ಇದಕ್ಕೆ ಪೇಷನ್ಸ್ ಬೇಕು ಸ್ವಲ್ಪ. ಇದು ಎಗ್ ಆಗಿರೋದ್ರಿಂದ ನೋಡಿಕೊಂಡು ನೀವು ಹಸಿ ವಾಸನೆ ಹೋಗೋವರೆಗೂ ನೋಡ್ಕೊಂಡು ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಅಲ್ಲಲ್ಲಿ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಎಲ್ಲ ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಗ್ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಅಥವಾ ಖಾರದ ಪುಡಿನೂ ಹಾಕ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಉಪ್ಪು ಖಾರ ಪುಡಿ ಹಾಕೋದು ತುಂಬಾ ಮುಖ್ಯ. ಮುಂಚೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಎಗ್ ಹಾಕಿದ್ಮೇಲೆ ನೀವು ಹಾಕೋದು ತುಂಬಾ ಮುಖ್ಯ. ಇದು ಈ ಥರ ಮಾಡೋದ್ರಿಂದ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಅದು ಕೂಡ 1 ರಿಂದ 2 ನಿಮಿಷ ಹೊಂದ್ಕೊಳ್ಳಿಕ್ಕೆ ನಾವು ಬಿಡಬೇಕು. ಇದನ್ನು ಕೂಡ ನಾನು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಬೇಯಿಸ್ತಾ ಇದ್ದೀನಿ. ಆಗಾಗ ನೀವು ಬಾಡಿಸ್ತಾ ಇರಬೇಕು, ಇಲ್ಲ ಅಂದರೆ ಅದು ಹೊತ್ತೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡಿದೆ ಅಲ್ಲಲ್ಲೇ. ಸೊ ಇವಾಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಅಕ್ಕಿನ ಹಾಕ್ಕೋಬೋದು. ಅಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆಲಿಕ್ಬಿಟ್ಟಿದ್ದೆ. 1/2 ಕಪ್ ಅಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಜೀರಾ ರೈಸ್ ಬಳಸ್ಬೋದು, ಕೋಲಮ್ ರೈಸ್ ಬಳಸ್ಬೋದು, ನಿಮಗೆ ಯಾವ ಇಷ್ಟನ ಅಕ್ಕಿ ನೀವು ಇಲ್ಲಿ ಬಳಸ್ಕೋಬೋದು. ಬಿರಿಯಾನಿ ರೈಸ್ ಕೂಡ ನೀವು ಬಳಸ್ಕೋಬೋದು. ನಾನಿಲ್ಲಿ ಜೀರಾ ಮತ್ತು ಕೋಲಮ್ ರೈಸ್ ಎರಡನ್ನೂ ಬಳಸ್ತಾ ಇದ್ದೀನಿ. ಎರಡನ್ನೂ ತೊಳೆದು ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ನೀಟಾಗಿ ನಾವೇನು ಮಾಡಿರ್ತೀವಲ್ಲ ಎಗ್ ಮಿಕ್ಸ್ಚರ್, ಅದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ಪ್ರೊಸೀಜರ್ ಇದೆ, ಈ ಪ್ರೊಸೀಜರನ್ನು ಮಾಡೋದ್ರಿಂದ ಎಗ್ ಬಿರಿಯಾನಿ ಮಾತ್ರ ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ನೋಡ್ತಾ ಇದ್ದಂಗ್ಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಯಾವಾಗ ತಿಂತೀವೋ ಅಂತ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಕೆಲವು ಎಗ್ನ ಬೇಯಿಸ್ಕೊಂಡು ಇಟ್ಕೋಬೋದು ಸೈಡ್ಗೆ. ಜೊತೆಗೆ ಬೇಕಿದ್ದರೆ ನೀವು
ಆಮ್ಲೆಟ್ ಕೂಡ ಮಾಡ್ಕೋಬೋದು. ಇದ್ರ ಜೊತೆ ನೀವು ಕಾಂಬಿನೇಷನ್ಗೆ ಏನು ಕೂಡ ಮಾಡ್ಕೋಬೋದು, ಅಥವಾ ಹಾಗೆ ಕೂಡ ಈರುಳ್ಳಿ ಮತ್ತು ಇದ್ರ ಜೊತೆ ಲೆಮನ್ ಜೊತೆ ಕೂಡ ನೀವು ತಿನ್ಬೋದು, ಚೆನ್ನಾಗಿರುತ್ತೆ. ನಿಮಗೆ ಎದ್ರ ಜೊತೆ ಇಷ್ಟನೋ ಅದರ ಜೊತೆ ಇದನ್ನು ಕಂಬೈನ್ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆ ಮತ್ತು ಚಿಕನ್ ಕಬಾಬ್ ಕೂಡ ನೀವು ಬಳಸ್ಬೋದು, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಜೊತೆಗೆ. ನನಗಿದೆಲ್ಲ ಕಾಂಬಿನೇಷನ್ಸ್ ಇಷ್ಟ, ಇದೆಲ್ಲದನ್ನು ಟ್ರೈ ಮಾಡಿದ್ದೀನಿ, ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿರ್ತೀರ ಅಂತ ಗೊತ್ತು. ಸೊ ಇದೆಲ್ಲ ಇದರ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು 1-2 ನಿಮಿಷ ವೆಯ್ಟ್ ಮಾಡ್ತೀನಿ. ಅದನ್ನು ಆವಾಗ ಬಾಡಿಸ್ತಾ ಇರ್ತೀನಿ. ಹಾಗೆ ಫುಲ್ಲು ಲೋ ಫ್ಲೇಮಲ್ಲೇ ನಾನು ಅಕ್ಕಿ ಹಾಕಿದ್ಮೇಲೆ ನಾನು ನೀಟಾಗಿ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ತಳ ಹಿಡ್ದೋಗ್ಬಿಡುತ್ತೆ. ಅದು ತುಂಬಾ ಇಂಪಾರ್ಟೆಂಟು. ಫ್ಲೇಮ್ ಬಗ್ಗೆ ಗಮನ ಇರಲಿ, ಒಂದೇ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವ್ಯಾವ ಟೈಮಲ್ಲಿ ಫ್ಲೇಮ್ನ ಹೆಚ್ಚು ಕಡಿಮೆ ಮಾಡ್ಕೋಬೇಕೋ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು 2 ನೀರನ್ನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಎಣ್ಣೆ ತುಪ್ಪ 2 ತೇಲ್ತಾ ಇದೆ. ಸೊ ಮಾಡ್ತಾ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಕಾದರೆ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ನೀರು ಹಾಕಿರ್ತೀವಲ್ಲ, ಸೊ ಕುದಿ ಬರೋವರೆಗೂ ಏನೂ ತೊಂದರೆ ಇಲ್ಲ. ನಾನು ಅದನ್ನು ಮುಚ್ಚಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿದ್ದೆ. ಈಗ ಚಿಕ್ಕದಾಗಿ ಕುದಿ ಬರ್ತಾ ಇದೆ. ಆವಾಗ ಕೈ ಆಡಿಸ್ತಾನೆ ಇರಬೇಕು, ನಾವು ಬಿಟ್ಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ಮುಚ್ಚಿ ಬೇಗ ಆಗಲಿ ಅಂತ ಬಿಟ್ಟಿದ್ದೆ. ಇನ್ನೂ ಸ್ವಲ್ಪ ಜಾಸ್ತಿ ಕುದಿ ಬರ್ತಾ ಇದೆ. ಆಗಾಗ ಕೈ ಆಡಿಸ್ತಾ ಇರಬೇಕು. ಉಪ್ಪು ಖಾರ ಏನಾದ್ರು ಹೆಚ್ಚು ಕಡಿಮೆ ಆಗಿದೆಯಾ ಚೆಕ್ ಮಾಡಿಕೊಂಡು ಬೇಕಿದ್ದರೆ ಹಾಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಸೊ ಅದಕ್ಕೆ ನಾನಿವಾಗ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಸ್ತೂರಿ ಮೇಥಿನ ಕೂಡ ಸ್ವಲ್ಪ ಈ ಟೈಮಲ್ಲಿ ಕುದಿಯೋ ಟೈಮಲ್ಲಿ ಕ್ರಷ್ ಮಾಡಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಕೂಡ ಒಂದು ಮೈಲ್ಡ್ ಫ್ಲೇವರ್ ಕೊಡುತ್ತೆ ಡಿಶ್ಗೆ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಇರಲೇಬೇಕಂತ ಏನಿಲ್ಲ. ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೋಬೋದು. ಹಿಂಗೂ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ, ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈ ಟೈಮಲ್ಲಿ ನಾವೇನು ಮಾಡಬೇಕು, ಫ್ಲೇಮ್ನ ಲೋ ಅಲ್ಲೇ ಇಟ್ಕೋಬೇಕು, ಇಲ್ಲ ಒತ್ತಿಬಿಡುತ್ತೆ ಅನ್ನ ಎಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಾ, ರೆಡಿ ಆಯಿತು ಮೊಟ್ಟೆ ಬಿರಿಯಾನಿ, ಎಗ್ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಸೂಪರಾಗಿದೆ ಅಂತ. ತುಂಬ ಮೃದು, ಈ ಥರ ಮೃದು ಆಗ್ಲಿಕ್ಕೆ ಕಾರಣವೇ ನಾವು ಹಾಕಿರೋ ಅಂಥ ಮೊಸರು. ಸೊ ಮೊಸರನ್ನ ನಾವು ಯಾವುದೇ ಬಿರಿಯಾನಿಗೆ ಬಳಸಿದ್ರೂ ಕೂಡ ಅದು ತುಂಬ ಮೃದುವಾಗಿ, ತುಂಬ ಮಾಯ್ಶ್ಚರ್ಡ್ ಆಗಿ ಇರುತ್ತೆ, ಚೆನ್ನಾಗಿರುತ್ತೆ. ನಮಗೆ ತುಂಬ ನಾಟಿ ಸ್ಟೈಲಲ್ಲಿ ಬೇಕಂದರೆ ನೀವು ಮೊಸರನ್ನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಮೊಸರು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗೂ ಇರುತ್ತೆ. ಸೊ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿ ಐತಿ, ಇನ್ನೇನಿಲ್ಲ, ತಿನ್ನೋದು, ಟೇಸ್ಟ್ ಮಾಡೋದು ಅಷ್ಟೇನೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಮಾಡ್ಕೊಂಡು ತಿನ್ನಿ, ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.